ದ ಡೈಲಿ ಬ್ರೀಫ್ನ ಇವತ್ತಿನ ಎಪಿಸೋಡಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ 2 ಟಾಪಿಕ್ಸ್ಗಳ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ನಂಬರ್ 1, RBIನ ಗ್ರೀನ್ ಬಾಂಡ್ಗಳೆಲ್ಲ ಫ್ಲಾಪ್ ಆಗ್ತಿದೆಯಾ? ಭಾರತದ ಗ್ರೀನ್ ಬಾಂಡ್ಗಳೆಲ್ಲ ರೆಡ್ ಝೋನಲ್ಲಿ ಬರ್ತಾ ಇದೆ. ನಂಬರ್ 2, ಬಜಾಜ್ ಫೈನಾನ್ಸ್ ತನ್ನ ಕೋ ಬ್ರ್ಯಾಂಡ್ಸ್ಗಳಿಂದ ಕ್ರೆಡಿಟ್ ಕಾರ್ಡ್ ವ್ಯವಹಾರವನ್ನ ಎಕ್ಸಿಟ್ ಮಾಡ್ಕೊಳ್ತಿದ್ಯಾ? ನಿಮ್ಮೆಲ್ರಿಗೂ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ವಿಚಾರಗಳನ್ನು ನಾನು ನಿಮಗೆ ತುಂಬ ಈಸಿಯಾಗಿ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಡಿಸೆಂಬರ್ 3ನೇ ತಾರೀಕು ಮಂಗಳವಾರ. ನೀವೇನಾದರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಇಷ್ಟಪಟ್ಟರೆ ಸ್ಪಾಟಿಫೈ ಮತ್ತು ಆ್ಯಪಲ್ ಪಾಡ್ಕಾಸ್ಟಲ್ಲಿ ಕೇಳ್ಬೋದು. ಹಾಗೆ ನೀವು ಚಾರ್ಟ್ಸ್ ಮುಖಾಂತರ ನೋಡಬೇಕು ಅಂತ ಅಂದ್ಕೊಂಡ್ರೆ ಯೂಟ್ಯೂಬಲ್ಲಿ ನೋಡ್ಬೋದು. ನೀವೇನಾದರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯ ನೆನಪಿರಲಿ, ಯಾವುದೇ ರೀತಿ ಸಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನಲ್ಲೇ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ಶುಕ್ರವಾರ RBI 5,000 ಕೋಟಿ ಸಾವರಿನ್ ಗ್ರೀನ್ ಬಾಂಡ್ಸ್ ಅನ್ನ ಹರಾಜಾಕ್ತು. ಈಗ ನೇಚರ್ ಫ್ರೆಂಡ್ಲಿ ಆಗಿರುವಂತಹ ಈ ಒಂದು ಬಾಂಡ್ಸ್ನ ಅಥವಾ ಒಂದು ಏನಾದರೂ ಇನ್ಫ್ರಾಸ್ಟ್ರಕ್ಚರ್ಗೆ ಮನಿನ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ಯಾವ ರೀತಿ ಸಸ್ಟೈನಬಿಲಿಟಿ ಆಗ್ತಿದೆ, ಹಾಗೇನೆ ಈ ಒಂದು ಭಾರತದ ಬದ್ಧತೆಯನ್ನ ಸೂಚಿಸಬೇಕಾದ್ರೆ ನಮ್ಮ ಸರ್ಕಾರ ಯಾವ ರೀತಿ ಸಪೋರ್ಟ್ ಮಾಡ್ತಿದೆ, ಹಾಗೆ ಬದಲಾವಣೆ ಏನಾದರೂ ಕೂಡ ಬರ್ತಿದ್ಯಾ, ಸೇಫ್ ಇನ್ವೆಸ್ಟ್ಮೆಂಟ್ಸ್ ಇದೆಯಾ, ಇದು ಯಾವ ರೀತಿ ನಮ್ಮ ವರ್ಲ್ಡ್ಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿದೆ. ಆದರೆ ಫೀಡ್ಬ್ಯಾಕ್ ಮಾತ್ರ ನಾಟ್ ಅಕ್ಸೆಪ್ಟೇಬಲ್. ನಾವು ಯೋಜಿತ ಸಂಚಿಕೆಯಲ್ಲಿ ನೋಡ್ತಿದ್ದೀವಿ ಅಂತಂದ್ರೆ 6.79% ಏನಿದೆ ಇಷ್ಟು ಡಿಕ್ರೀಸ್ ಆಗಿದೆ. ಹಾಗೆ 1,502 ಕೋಟಿ ಮಾತ್ರ ತೆಗೆದುಕೊಳ್ಳೋರು ಕಂಡು ಬಂದಿದ್ದಾರೆ. ಹಾಗೇನೆ ಉಳಿದವರು 3,498 ಕೋಟಿ ಪ್ರೈಮರಿ ಡಿಸ್ಟ್ರಿಬ್ಯೂಟರ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಅಂಡರ್ ರೈಟರ್ಸ್ಗೆ ಹೆಜ್ಜೆ ಹಾಕಬೇಕು, ಹಾಗೆ ಮಾರಾಟ ಮಾಡಬೇಕು ಅಂತ ಆ ಭಾಗವನ್ನ ಪರ್ಚೇಸ್ ಮಾಡಿದ್ದಾರೆ. ಇನ್ನು ಗ್ರೀನ್ ಫೈನಾನ್ಸ್ಗೆ ಭಾರತದ ಒಂದು ವಿಧಾನದಲ್ಲಿ ಬೇಸಿಕಲಿ ಏನಾದರೂ ತಪ್ಪಾಗಿದೆಯಾ ಅನ್ನೋದಕ್ಕೆ ಒಂದು ವಿಶಾಲವಾದ ಸಂಕೇತನೇ ಇದೆ. ಯಾಕೆ ಸಾಕಷ್ಟು ಬೇಡಿಕೆ ಬರ್ತಿಲ್ಲ? ಹಾಗೆ ಹೆಚ್ಚು ಮುಖ್ಯವಾಗಿ ನಾವು ನೋಡಬೇಕು ಅಂತಂದ್ರೆ ಇಂಡಿಯಾಸ್ ಗ್ರೀನ್ ಬಾಂಡ್ ಒಂದು ಮಾರ್ಕೆಟ್ ಅಲ್ಲಿ ಏನ್ ಹೇಳ್ತಿದೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಸಾವರಿನ್ ಗ್ರೀನ್ ಬಾಂಡ್ಸ್ ಅಂತಂದ್ರೆ ಯಾವ್ಯಾವು, ಹಾಗೆ ಅವುಗಳ ವಿತರಣೆ ಹಿಂದಿನ ಸಂದರ್ಭದಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾವೀಗ ನೋಡೋಣ. ಬೇಸಿಕಲಿ ಈ ಹಸಿರು ಬಾಂಡ್ ಅಂತ ಏನ್ ಹೇಳ್ತೀವಿ, ಇದು ಸಾಲವಾಗಿದ್ದು ಆದಾಯವನ್ನ ಕೇವಲ ಸಸ್ಟೈನಬಲ್ ಪ್ರಾಜೆಕ್ಟ್ಸ್ಗೆ ಮಾತ್ರ ಬಳಸ್ಕೊಳ್ಳಲಾಗತ್ತೆ. ಈ ನವೀಕರಿಸಬಹುದಾದ ಶಕ್ತಿ ಆಗಿರ್ಬೋದು, ಶುದ್ಧ ಸಾರಿಗೆ ಆಗಿರ್ಬೋದು, ಅಥವಾ ಹವಾಮಾನ ಸ್ಥಿತಿಸ್ಥಾಪಕ ಮೂಲಸೌಕರ್ಯ ಅಂತ ನಾವ್ ಏನ್ ಹೇಳ್ತೀವಿ ಅದೆಲ್ಲದಕ್ಕೂ ಸಹ ಯೂಸ್ ಮಾಡ್ಕೊಳ್ತಾರೆ. ಇವುಗಳೆಲ್ಲ 2007 ಅಷ್ಟರಲ್ಲಿ ಬಂತು ಅಂತ ಹೇಳ್ಬೋದು. ಈಗ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಅದಕ್ಕೆ ಯಾವ ರೀತಿ ನಾವು ಸೊಲ್ಯೂಷನ್ ಅನ್ನ ಹುಡುಕ್ಬೇಕು, ಹಾಗೆ ಹಣವನ್ನ ನಾವೇನಾದ್ರೂ ಒಂದ್ ಕಡೆ ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ಯಾವ ರೀತಿ ಬದಲಾವಣೆ ಮಾಡಬಹುದು ಅನ್ನೋದು ಇದರ ಮೇನ್ ಗೋಲ್ ಆಗಿತ್ತು. ಈಗ ವಿಶ್ವದ ಮೊದಲ ಗ್ರೀನ್ ಬಾಂಡ್ಸ್ ಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ರಲ್ಲಿ 2007 ಬಿಡುಗಡೆ ಮಾಡಲಾಯಿತು. ಇನ್ನು ಭಾರತದಲ್ಲಿ ಸಾವರಿನ್ ಗ್ರೀನ್ ಬಾಂಡ್ ಡೆಬ್ಯೂ ಏನಿದೆ ಇದು ಜನವರಿ 2023 ಆಯಿತು ಅಂತ ಹೇಳ್ಬೋದು, ಸುಮಾರು 10 ವರ್ಷಗಳ ಆದ್ಮೇಲೆ. ಹಾಗಾದ್ರೆ ಹಸಿರು ಬಾಂಡ್ಗಳಿಂದ ಈ ಗ್ರೀನ್ ಬಾಂಡ್ಗಳಿಂದ ಬರುವಂತಹ ಹಣ ಬೇಸಿಕಲಿ ಎಲ್ಲೂ ಹೋಗತ್ತೆ? ಈಗ ನಮ್ಮ ಭಾರತದ ಫೈನಾನ್ಸ್ ಮಿನಿಸ್ಟ್ರಿ ಏನಿದೆ ಇದು ಒಂದು ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ. ಅಂದ್ರೆ ಸಾವರಿನ್ ಗ್ರೀನ್ ಬಾಂಡ್ಸ್ ಫ್ರೇಮ್ ವರ್ಕ್ ಯಾವ ರೀತಿ ನಡಿಬೇಕು ಅಂತ. ಈ ಹಸಿರು ಬಾಂಡ್ಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಮಾರ್ಕೆಟ್ ಅಸೋಸಿಯೇಷನ್, ಇದನ್ನು ನಾವು ICMA ಅಂತಾನೂ ಕೂಡ ಕರಿತೀವಿ. ಈ ಗ್ರೀನ್ ಬಾಂಡ್ ಪ್ರಿನ್ಸಿಪಲ್ಗೆ ಹೇಗೆ ಬದ್ಧವಾಗಿರ್ಬೇಕು, ಹಾಗೆ ಯಾವ ರೀತಿ ಚೌಕಟ್ಟು ಇರಬೇಕು ಅನ್ನೋದನ್ನ ಹೇಳತ್ತೆ. ಇವರ ಒಂದು ಫಂಡಿಂಗ್ ಸಿಸ್ಟಮ್ ಏನಿರುತ್ತೆ ಇದು ರಿನ್ಯೂವಬಲ್ ಶಕ್ತಿ, ಬಯೋಡೈವರ್ಸಿಟಿ ಕಾನ್ಸರ್ವೇಷನ್ ಅಥವಾ ಕ್ಲೀನ್ ವಾಟರ್ ಮ್ಯಾನೇಜ್ಮೆಂಟ್ ಇಂಥ ಒಂದು ಯೋಜನೆಗಳಿಗೆ ಮಾತ್ರ ಯೂಸ್ ಮಾಡಕ್ಕಾಗತ್ತೆ. ಈ ಒಂದು ಫಂಡ್ ಯಾವ ರೀತಿ ಯೂಸ್ ಮಾಡ್ತಿದ್ದಾರೆ ಅನ್ನೋದನ್ನ ವಾರ್ಷಿಕವಾಗಿ ರಿಪೋರ್ಟ್ ಕೊಡಬೇಕು. ಇದಕ್ಕೆ ಆದಂತಹ ಸ್ಟ್ರಿಕ್ಟ್ ಗೈಡ್ಲೈನ್ ಸಹ ಇದೆ. ಹಸಿರು ಬಾಂಡ್ಗಳು ಯಾಕೆಷ್ಟು ಮುಖ್ಯವಾಗಿದೆ ಅನ್ನೋದು ಇಲ್ಲಿದೆ ನೋಡಿ. ಭಾರತದ ಹವಾಮಾನ, ಈ ಕ್ಲೈಮೇಟ್ ಹಣಕಾಸು ಅಗತ್ಯಗಳು ಏನಿದೆ ಇದು ಬೇಸಿಕಲಿ ತುಂಬಾ ದೊಡ್ಡದಾಗಿದೆ. ಈಗ ನಮ್ಮ ಹವಾಮಾನ ಗುರಿಗಳೇನಾದ್ರೂ ನಾವು ಪೂರೈಸಬೇಕು ಅಂತಂದ್ರೆ ಪ್ರತಿ ವರ್ಷ $170 ಬಿಲಿಯನ್ ಅಗತ್ಯ ಇದೆ. ಇನ್ನೊಂದ್ ಕಡೆ ನಾವು ನೋಡ್ತಿದೀವಿ ಅಂತಂದ್ರೆ 44 ಶತಕೋಟಿ ಅಷ್ಟು ಅಗತ್ಯ ಇದೆ. ಇನ್ನು ಸಾವರಿನ್ ಗೋಲ್ಡ್ ಬಾಂಡ್ ನ ನಾವು ನೋಡ್ತಿದೀವಿ ಅಂತಂದ್ರೆ ಭಾರತದ ಹವಾಮಾನ ಬದ್ಧತೆಯನ್ನ ಜಗತ್ತಿಗೆ ಪ್ರದರ್ಶನ ಮಾಡಬೇಕಾದ್ರೆ ಇದು ಯಾವ ರೀತಿ ರೋಲ್ ಅನ್ನ ಪ್ಲೇ ಮಾಡತ್ತೆ? ನಮ್ಮ ದೇಶ ಭಾರತವು ಕಳೆದ ವರ್ಷ ಮೊದಲ ಬಾರಿಗೆ ಸಾವರಿನ್ ಗೋಲ್ಡ್ ಬಾಂಡ್ ಅನ್ನ ಬಿಡುಗಡೆ ಮಾಡ್ತು. ಆಗ ಅದ್ಭುತ ಯಶಸ್ಸನ್ನೇ ಕಣ್ತು ಅಂತ ಹೇಳ್ಬೋದು. 14,000 ಕೋಟಿಯ ಸಂಚಿಕೆ ಏನಿದೆ ಇದು 4 ಪಟ್ಟು ಹೆಚ್ಚಿನ ಸಬ್ಸ್ಕ್ರೈಬರ್ ನ ತಗೊಂಡ್ ಬಂತು. ಹಾಗೆ ಇದರಲ್ಲಿ ಇನ್ವೆಸ್ಟ್ ಮಾಡೋರು ಸಹ ಒಂದು ಲಾಭವನ್ನ ಕಂಡ್ರು ಅಂತ ಹೇಳ್ಬೋದು. ಹಾಗೆ ಗ್ರೀನ್ ಅನ್ನ ಸ್ವ ಇಚ್ಛೆಯಿಂದನೂ ಕೂಡ ಸ್ವೀಕಾರ ಮಾಡಿದ್ರು. ಹಾಗೆ ನಾವು ಸಾರ್ವಜನಿಕ ವಲಯವನ್ನ ನೋಡ್ತಿದೀವಿ ಅಂತಂದ್ರೆ ಬ್ಯಾಂಕ್ಗಳಾಗಿರ್ಬೋದು, ಇನ್ಶೂರರ್ಸ್ ಆಗಿರ್ಬೋದು ಪ್ರಮುಖ ಖರೀದಿದಾರರಾಗಿದ್ದಾರೆ. ಅಂದ್ರೆ ಅವರೇ ಒಂದು ಮೇನ್ ಪರ್ಚೇಸ್
ಪರ್ಚೇಸ್ ಮಾಡ್ತಿದ್ದಾರೆ ಅಂತಾನೂ ಕೂಡ ಹೇಳ್ಬೋದು. ಹಾಗೆ ಅಂತಾರಾಷ್ಟ್ರೀಯ ಹೂಡಿಕೆದಾರರು ಅಂದ್ರೆ ಇಂಟರ್ನ್ಯಾಷನಲಿ ಯಾರೆಲ್ಲ ಇನ್ವೆಸ್ಟ್ ಮಾಡ್ತಿದ್ದಾರೆ ಇವರು ಸಹ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ವಾಲಟೈಲ್ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡ್ತಿದ್ರು ಸಹ ಒಂದು ಕಾನ್ಫಿಡೆನ್ಸ್ ಇಂದ ಇದು ಯಾವ ರೀತಿ ವರ್ಕ್ ಆಗ್ಬೋದು ಅನ್ನೋದನ್ನು ಸಹ ಎಲ್ರಿಗೂ ತೋರಿಸ್ಕೊಟ್ರು. ಇನ್ನು ರಿನ್ಯೂವಬಲ್ ಎನರ್ಜಿ ಇನ್ಸ್ಟಾಲೇಷನ್ಸ್ ಹಾಗೆ ಹೈ ಇಂಪ್ಯಾಕ್ಟ್ ಅನ್ನ ಸೃಷ್ಟಿ ಮಾಡುತ್ತೆ. ಈಗ ನಾವು ಸಸ್ಟೈನಬಲ್ ವಾಟರ್ ಮ್ಯಾನೇಜ್ಮೆಂಟ್ ನ ನೋಡ್ತಿದೀವಿ ಅಂತಂದ್ರೆ ಈ ಯೋಜನೆಗಳಿಗೆ ಹಣವನ್ನ ಯಾವ ರೀತಿ ವರ್ಗಾಯಿಸಬಹುದು. ಬರೀ ಕೆಲವು ತಿಂಗಳ ಹಿಂದೆ ನಾವು ನೋಡ್ತಿದೀವಿ ಅಂತಂದ್ರೆ ಅಷ್ಟು ಫಾಸ್ಟ್ ಆಗಿ ರಿಸಲ್ಟ್ ಕೊಡ್ತಿದ್ದಂಥದ್ದು ಈಗ ಇಷ್ಟು ಕಾಲಕ್ರಮೇಣ ಡೌನ್ ಆಗಿದೆ. ಯಾಕೆ? ಇತ್ತೀಚಿನ ದಿನಗಳ ನಾವು ಆಕ್ಷನ್ ನ ನೋಡ್ತಿದೀವಿ ಅಂತಂದ್ರೆ ಯಾಕೆ ಫೇಲ್ ಆಯ್ತು? ಬೇಸಿಕಲಿ ನೀವೀಗ ಒಂದು ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಳ್ತೀರಾ. ನೀವ್ ಏನನ್ನ ಯೋಚನೆ ಮಾಡ್ತೀರಾ? ನಿಮ್ಗೆ ಆ ಬಾಂಡ್ ಇಂದ ಏನ್ ಬೇಕು, ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಆದ್ಮೇಲೆ ಅದರಿಂದ ನಿಮ್ಗೆ ಯಾವ ರೀತಿ ಪ್ರಾಫಿಟ್ಸ್ ಬರುತ್ತೆ, ಮತ್ತೆ ಲಿಕ್ವಿಡಿಟಿ ಏನು, ಹಾಗೆ ಈ ಬಾಂಡ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡಿದೀನಿ ಅಂತಂದ್ರೆ ಯಾವ್ದಾದ್ರೂ ಅಪಾಯ ಇದೆಯಾ, ಈ ರೀತಿಯೆಲ್ಲನೂ ಕೂಡ ಯೋಚನೆ ಮಾಡ್ತೀರಾ. ಆದ್ರೆ ಕೆಲವು ಹಸಿರು ಬಾಂಡ್ಗಳು ಇದ್ಯಾವುದನ್ನು ಸಹ ನಿಮ್ಗೆ ಕೊಡೋದಿಲ್ಲ. ಸಾಮಾನ್ಯ G2 ಬಾಂಡ್ಗಳಿಗೆ ನೀವೇನಾದ್ರೂ ಕಂಪೇರ್ ಮಾಡ್ತೀರಾ ಅಂತಂದ್ರೆ ಅತಿ ಕಡಿಮೆಯಾದ ಆದಾಯ ಹಾಗೆ ಕಳಪೆ ಲಿಕ್ವಿಡಿಟಿಯನ್ನ ನೀವಿಲ್ಲಿ ಪಡಿತೀರಾ. ಅಂದ್ರೆ ಯಾವುದೇ ರೀತಿ ಸಹ ಪ್ರಯೋಜನ ಇಲ್ಲ. ಇನ್ನು ಹಸಿರು ಬಾಂಡ್ಗಳು ತಮ್ಮದೇ ಆದ ಒಂದು ಸ್ವಭಾವದಿಂದ ಕಡಿಮೆ ಪ್ರಾಫಿಟ್ ಅನ್ನ ಕೊಡುತ್ತೆ. ಈ ಎಲ್ಲಾನು ನಾವು ಗಮನಿಸ್ತಿದೀವಿ ಅಂತಂದ್ರೆ ಚೀಪ್ ಫೈನಾನ್ಸಿಂಗ್ ಆಪ್ಷನ್ ಫಾರ್ ಸಸ್ಟೈನಬಲ್ ಪ್ರಾಜೆಕ್ಟ್ಸ್ ಅಂತ ನಾವು ಕ್ಲಿಯರ್ ಆಗಿ ಹೇಳ್ಬೋದು. ಅದಿಲ್ಲದೆ ಇದ್ರೆ ಹಣವನ್ನ ನಾವು ಹುಡುಕಾಡ್ತಿದೀವಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಸಿಗೋದಿಲ್ಲ. ಅಂತಹ ಬಾಂಡ್ಗಳನ್ನ ನಾವು ಸಂಪೂರ್ಣವಾಗಿ ನೋಡ್ತಿದೀವಿ ಅಂತಂದ್ರೆ ಸಸ್ಟೈನಬಲ್ ಪ್ರಾಜೆಕ್ಟ್ಸ್ ಏನಾಗತ್ತೆ, ತುಂಬಾ ಕಾಸ್ಟ್ಲಿ ಆಗತ್ತೆ, ಹಾಗೆ ಡೇಂಜರಸ್ ಸಹ ಆಗತ್ತೆ. ಇಲ್ಲಿ ನಾವು ದುಡ್ಡನ್ನ ಪಡಿಬೇಕಾದ್ರೆ ಅಷ್ಟು ಈಸಿ ಆಗಿರೋದಿಲ್ಲ. ಇನ್ನು ನಾವು ಯಾವುದೇ ಒಂದು ಇನ್ವೆಸ್ಟರ್ಸ್ಗೆ ಹೋಲಿಸ್ತಿದ್ದೀವಿ ಅಂದ್ರೂ ಕೂಡ ಸರ್ಕಾರ ಒಂದು ಭದ್ರತೆನ ಕೊಟ್ಟಿದ್ರೂ ಸಹ ಆದಾಯವನ್ನ ತುಂಬಾ ಕಡಿಮೆ ಸ್ವೀಕಾರ ಮಾಡ್ತಾರೆ. ಯಾಕೆ? ಹಾಗೆ ಇಲ್ಲಿ ಒಂದು ಮಿಕ್ಸ್ಚರ್ ಇದೆ ಅಂತಾನೂ ಕೂಡ ಹೇಳ್ಬೋದು. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಲಿಕ್ವಿಡಿಟಿ. ಸಾಮಾನ್ಯವಾಗಿ ಸರ್ಕಾರಿ ಭದ್ರತೆಗಳಿಗಿಂತ ಕಡಿಮೆ ಹಸಿರು ಬಾಂಡ್ಗಳು ಈ ಒಂದು ಇನ್ಕಮ್ ಅನ್ನ ಕೊಡುತ್ತೆ. ಅಂದ್ರೆ ನಾವ್ ಇನ್ನೂ ಡೀಟೇಲ್ಡ್ ಆಗಿ ನೋಡ್ಬೇಕು ಅಂತಂದ್ರೆ ಹಸಿರು ಬಾಂಡ್ಗಳ ಮಾರುಕಟ್ಟೆ ಏನಿದೆ ಇದು 10 ವರ್ಷದ G2ಗಳಿಗೆ ಹೋಲಿಸಿದ್ರೆ ತುಂಬಾ ಚಿಕ್ಕದಾಗಿದೆ ಅಂತ ಹೇಳ್ಬೋದು. ಇದ್ಯಾವುದು ಅಲ್ಲದೆ ನಮ್ಮ ಭಾರತದಲ್ಲಿ ಸಾವರಿನ್ ಗೋಲ್ಡ್ ಬಾಂಡ್ಗಳನ್ನ ಪರ್ಚೇಸ್ ಮಾಡುವಂತ ಸಂಖ್ಯೆ ತುಂಬಾ ಚಿಕ್ಕದಾಗಿದೆ. ಬೇಸಿಕಲಿ ಬ್ಯಾಂಕ್ಗಳಾಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಇವರೆಲ್ಲರೂ ಒಂದು ಸ್ಟೇಬಲ್ ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು. ಈ ಚಿಲ್ಲರೆ ಅಂದ್ರೆ ಸ್ಮಾಲ್ ಇನ್ವೆಸ್ಟರ್ಸ್ ಯಾರಿರ್ತಾರೆ ಅವರು ಸಾಮಾನ್ಯವಾಗಿ ಈ ಒಂದು ಲಿಕ್ವಿಡಿಟಿ ಯಾವ ರೀತಿ ಬರುತ್ತೆ, ಹಾಗೆ ಇದರಿಂದ ನಮ್ಗೆ ಏನಾದ್ರೂ ಇನ್ಕಮ್ ಇದೆಯಾ, ವರ್ಚುಲಿ ನಾವು ನೋಡ್ತಿದೀವಿ ಅಂತಂದ್ರೆ ನಾನ್ ಎಕ್ಸಿಸ್ಟೆಂಟ್ ಯಾವ ರೀತಿ ಮಾಡ್ಬೋದು ಅಂತ ನೋಡ್ತಾರೆ. ಇನ್ನು ತುಂಬಾ ಬಲವಾಗಿರುವಂತಹ ಸೆಕೆಂಡರಿ ಮಾರುಕಟ್ಟೆಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಅಥವಾ ಇದರಿಂದ ಆಗುವಂತಹ ಟ್ಯಾಕ್ಸ್ ಬೆನಿಫಿಟ್ಸ್ ಆಗಿರ್ಬೋದು, ಇದನ್ನ ಯಾವ ರೀತಿ ಹಂಚಿಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನಾವಿಲ್ಲಿ ನೋಡ್ಬೋದು. ಒಟ್ಟಾರೆಯಾಗಿ ಈ ಬಾಂಡ್ಗಳಲ್ಲಿ ಬಿಸ್ನೆಸ್ ಮಾಡೋದು ತುಂಬಾನೇ ಕಡಿಮೆ. ಸೊ ಅದರಿಂದ ನೀವು ಈ ಹಸಿರು ಬಾಂಡ್ಗಳನ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಥವಾ ಮಾರಾಟ ಮಾಡ್ತಿದ್ದೀರಾ ಅಂತಂದ್ರೆ ತುಂಬಾನೇ ಕಷ್ಟ. ನೀವು ಹಣವನ್ನ ಬೇಸಿಕಲಿ ದೀರ್ಘಕಾಲದವರೆಗೆ ಲಾಕ್ ಮಾಡ್ಬೇಕಾಗತ್ತೆ. PNB ಗಿಲ್ಡ್ ನ CEO ಆದಂತಹ ವಿಕಾಸ್ ಗೋಯಲ್ ಏನಂತ ಹೇಳ್ತಾರೆ ಗೊತ್ತಾ? 10 ವರ್ಷಗಳ ಸ್ಟ್ಯಾಂಡರ್ಡ್ ಆಕ್ಷನ್ ಮಾಡ್ತಿದ್ದ ಹಾಗೆ ಇದರ ಒಂದು ವಿಭಿನ್ನ ಬಾಂಡ್ ಆಗಿರುತ್ತೆ. ಅಂದ್ರೆ ಈ ಬಾಂಡ್ ಅಲ್ಲಿ ಸಾಕಷ್ಟು ಬಾಕಿ ಇರೋದಿಲ್ಲ, ಆದ್ರಿಂದ ಯಾವುದೇ ಲಿಕ್ವಿಡಿಟಿನೂ ಕೂಡ ಇರೋದಿಲ್ಲ. ಇನ್ನು 10 ವರ್ಷ ನಾವು ಭದ್ರತೆನ ಕೊಡ್ತಿದೀವಿ ಅಂತಂದ್ರೆ ಇದನ್ನ ದ್ವಿತೀಯ ಮಾರುಕಟ್ಟೆ ಅಂದ್ರೆ ಸೆಕೆಂಡರಿ ಮಾರ್ಕೆಟ್ಸ್ ಅಲ್ಲಿ ನಾವು ವ್ಯಾಪಾರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ರೆ ಇದರ ಬಗ್ಗೆ ದೊಡ್ಡ ಸ್ಥಾನಗಳು ಸಹ ತೆಗೆದುಕೊಳ್ಳೋದಕ್ಕೆ ಇಂಪಾಸಿಬಲ್ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ನಿಮ್ಮ ಹಣವನ್ನ ಸುರಕ್ಷಿತ ಮಾಡಬೇಕು ಅಂತ ನೀವೇನಾದ್ರೂ ಒಳ್ಳೆ ಪ್ಲೇಸ್ ಅನ್ನ ಹುಡುಕ್ತಿದ್ರೆ G2 ನಲ್ಲಿ ಹಸಿರು ಬಾಂಡ್ಗಳಲ್ಲಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಯಾವುದೇ ರೀತಿಯಾದಂತಹ ಕಾರಣ ಇರೋದಿಲ್ಲ. ನೀವೊಂದು ಉನ್ನತವಾಗಿರುವಂತಹ ವ್ಯಕ್ತಿ ಆಗಿರ್ತೀರಾ, ಹಸಿರು ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ. ಆಗೇನಾಗುತ್ತೆ, ಈ ಹಸಿರು ಬಾಂಡ್ಗಳು ಸಾಬೀತಾಗದ ಒಂದು ಉತ್ಪನ್ನವಾಗಿದೆ ಅಂತಾನೂ ಕೂಡ ಅನ್ಕೊಳ್ಳೋಣ. ನಿಮ್ಗೆ ತುಂಬಾ ಕಡಿಮೆ ಹಣವನ್ನ ಕೊಡತ್ತೆ, ಅದರನ್ನ ಮಾರಾಟ ಮಾಡಬೇಕಾದ್ರೂ ಸಹ ತುಂಬಾ ಕಷ್ಟ ಆಗತ್ತೆ. ಈ ಸ್ಟೇಬಲ್ ಇನ್ವೆಸ್ಟರ್ ಸಹ ಇದರಲ್ಲಿ ತುಂಬಾ ಎಕ್ಸೈಟ್ಮೆಂಟ್ ಇಂದ ಪಾರ್ಟಿಸಿಪೇಟ್ ಸಹ ಮಾಡೋದಿಲ್ಲ, ಯಾಕೆಂದ್ರೆ ತುಂಬಾ ಕಷ್ಟ ಆಗಿರುತ್ತೆ ಮಾರಾಟ ಮಾಡಕ್ಕೆ ಅಂತ. SBI ಅಧ್ಯಕ್ಷ CS ಶೆಟ್ಟಿ ಅವರು ಈ ಒಂದು ವಿಶಾಲವಾದ ಸವಾಲನ್ನ, ಚಾಲೆಂಜ್ ಅನ್ನ ಈ ರೀತಿ ವಿವರಣೆ ಮಾಡಿದ್ದಾರೆ. ಈ ಇನ್ವೆಸ್ಟರ್ಸ್ ಎಲ್ಲ ತುಂಬಾ ಕಡಿಮೆ ಬಡ್ಡಿ ದರವನ್ನ ತಗೊಳ್ಬೇಕಾದ್ರೆ ಅವ್ರಿಗೆ ಜಾಗೃತಿ ಮೂಡಿಸುವಂತ ಅಗತ್ಯ ಖಂಡಿತವಾಗ್ಲೂ ಇದೆ. ಯಾಕೆ ಅಂತಂದ್ರೆ ಅವ್ರೇನಾದ್ರೂ ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ಅವರು ಸಿದ್ಧವಾಗಿರಲ್ಲ. ಹಾಗೆ ಈ ಒಂದು ಹಸಿರು ಠೇವಣಿಗಳನ್ನ ನಾವು ನೋಡ್ತಿದೀವಿ
ಅಂತಂದ್ರೆ ತುಂಬಾ ವಿಭಿನ್ನವಾಗಿ ಬೆಲೆಯನ್ನ ಕೊಡುತ್ತೆ. ಹಾಗೆ ಯಾವುದೇ ರೀತಿ ವ್ಯತ್ಯಾಸನೂ ಇರೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ಕೆಲವು ರೀತಿಯಾದಂತಹ ಪ್ರೋತ್ಸಾಹ ಏನ್ ಬರಬೇಕು ಅದೆಲ್ಲನೂ ಕೂಡ ಕಾಣೆಯಾಗಿದ್ಯಾ? ಇನ್ನು ಇನ್ವೆಸ್ಟರ್ಸ್ಗೆ ಹಸಿರು ಬಾಂಡ್ಗಳಿಂದ, ಗ್ರೀನ್ ಬಾಂಡ್ಗಳಿಂದ ಬರುವಂತಹ ಡಿಸ್ಅಡ್ವಾಂಟೇಜ್ ಏನಿದೆ ಅದನ್ನು ಸಹ ಅವರು ನೆನ್ಪಿಟ್ಕೊಳ್ಬೇಕಾಗತ್ತೆ. ಹಾಗೇನೆ ದೇಶಗಳು ಏನ್ ಮಾಡ್ತಿದೆ ಅಂತಂದ್ರೆ ತಮ್ಮದೇ ಆದಂತಹ ಒಂದು ಮಾರ್ಗಗಳನ್ನು ಸಹ ಕಂಡುಕೊಂಡಿದೆ. ಈಗ ESG ಉತ್ಪನ್ನಗಳಿಗೆ ಯುರೋಪ್ ನಿರ್ದಿಷ್ಟ ಸಾಂಸ್ಥಿಕ ಹಂಚಿಕೆಗಳನ್ನೇ ಕಡ್ಡಾಯಗೊಳಿಸುತ್ತೆ. ಇನ್ನು ಅಮೆಜಾನ್ ಸಂರಕ್ಷಣೆಯಂತಹ ಈ ರಾಷ್ಟ್ರೀಯ ಆದ್ಯತೆಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ತುಂಬಾ ಈಸಿ ಮಾಡಬೇಕು ಅಂತ ಬ್ರೆಜಿಲ್ ತನ್ನ ಹಸಿರು ಬಂಧಗಳನ್ನ ಅಂದ್ರೆ ಹಸಿರು ಬಾಂಡ್ಸ್ ಗಳನ್ನ ತುಂಬಾ ಅಟ್ರಾಕ್ಟಿವ್ ಮಾಡ್ತಿದೆ. ಇನ್ನು ಭಾರತದಲ್ಲಿ ಮೀನ್ ವೈಲ್ ಏನಾಗ್ತಿದೆ, ಅದರ ಆಬ್ಲಿಗೇಷನ್ಸ್ ಎಕ್ಸಿಸ್ಟೇ ಆಗ್ತಿಲ್ಲ. ಇನ್ನು ಹಸಿರು ಬಾಂಡ್ಗಳು, ಗ್ರೀನ್ ಬಾಂಡ್ಗಳು ಸಂಪೂರ್ಣವಾಗಿ ಈ ಒಂದು ಹಣಕಾಸಿನ ನಿಯಮ ಮೇಲೆ ತುಂಬಾ ನಿಯಮಿತ ಬಾಂಡ್ಗಳೊಂದಿಗೆ ಡೈರೆಕ್ಟ್ ಆಗಿ ಬರ್ತಿದೆ. ಹಾಗೆ ಪಾರ್ಟಿಸಿಪೇಟ್ ಮಾಡೋದನ್ನು ಸಹ ಕಳೆದುಕೊಳ್ತಿದೆ ಅಂತ ಹೇಳ್ಬೋದು. ಇನ್ನು ಗ್ಲೋಬಲ್ ಆಗಿ ನೋಡ್ಬೇಕು ಅಂತಂದ್ರೆ ಗ್ರೀನ್ ಬಾಂಡ್ಸ್ ಬೂಮಿಂಗ್ ಅಂತ ಹೇಳ್ಬೋದು. 2023 ರಲ್ಲಿ ನಮ್ಮ ಮಾರುಕಟ್ಟೆನ ನಾವು ನೋಡಿದಾಗ $575 ಶತಕೋಟಿ ಏನಿದೆ ಇದನ್ನ ಮುಟ್ಟಿತ್ತು. ಅಂದ್ರೆ ಬಲವಾದ ನಿಯಂತ್ರಕ ಒಂದು ಚೌಕಟ್ಟುಗಳು ಏನಿದೆ ಇದು ಒಂದು ಪ್ರೋತ್ಸಾಹಗಳಿಂದನೇ ನಡೆಸಲ್ಪಟ್ಟಿದೆ ಅಂತ ಹೇಳ್ಬೋದು. ಇದರ ಒಂದು ಬೇಡಿಕೆ ಕಡಿಮೆ ಆದ್ರೂ ಸಹ ಈ ಎಲ್ಲಾ ಕ್ರಮಗಳಿಂದ ಇದರ ಬೇಡಿಕೆ ಇನ್ನಷ್ಟು ಸೃಷ್ಟಿಯಾಗತ್ತೆ. ಈ ಒಂದು ಆಕ್ಷನ್ ಏನಿದೆ ಇದರ ಒಂದು ಫೇಲ್ಯೂರ್ ಕೆಟ್ಟ ಸಮಯ ಅಥವಾ ಮಾರುಕಟ್ಟೆ ಪರಿಸ್ಥಿತಿಗಳ ಬಗ್ಗೆ ಅಂತೂ ಖಂಡಿತವಾಗ್ಲೂ ಅಲ್ಲ. ಆದ್ರೆ ಇದೆಲ್ಲನೂ ಸಹ ನಮ್ಗೆ ಒಂದು ಅಲರ್ಟ್ ಕಾಲ್ ಕೊಟ್ಟಿದೆ ಅಂತ ಹೇಳ್ಬೋದು. ಹಾಗೆ ಹಸಿರು ಬಾಂಡ್ ಗಳನ್ನ ಇನ್ನು ನಾವು ಟ್ರೆಡಿಷನಲ್ ವೇ ಅಲ್ಲಿ ನೋಡ್ತಿದೀವಿ ಅಂತಂದ್ರೆ ಹಣಕಾಸಿನ ಸಾಧನಗಳಂತೂ ಖಂಡಿತವಾಗ್ಲೂ ಅಲ್ಲ. ಹಾಗೆ ಮಾರುಕಟ್ಟೆಯ ಶಕ್ತಿಗಳನ್ನ ಇದು ಒಂದು ಸಮರ್ಥನೆ ಕೊಡುತ್ತಾ, ಹಾಗೆ ಗೋಲ್ ಅನ್ನ ರೀಚ್ ಮಾಡಿಸುತ್ತಾ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಇನ್ನು ಇವರೆಲ್ಲರೂ ಕೂಡ ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ಸರ್ಕಾರ ಅದಕ್ಕೆ ಇನ್ವೆಸ್ಟ್ ಮಾಡುವಂತಹ ಇನ್ವೆಸ್ಟರ್ಸ್ ಯಾರಿರ್ತಾರೆ ಅವ್ರಿಗೆ ತುಂಬಾ ಈಸಿ ಮಾಡಿಸ್ಬೇಕು. ಆದ್ರೆ ಇದೆಲ್ಲರ ಮಧ್ಯಭಾಗದಲ್ಲಿ ನಿಜವಾದ ಚಾಲೆಂಜ್ ಏನು ಅಂತಂದ್ರೆ ಕೇವಲ ಬಾಂಡ್ ಗಳನ್ನ ಮಾರಾಟ ಮಾಡೋದ್ರ ಬಗ್ಗೆ ಮಾತ್ರ ಅಲ್ಲ. ಇದು ಭಾರತದ ಒಂದು ಸುಸ್ಥಿರ ಹಣಕಾಸನ್ನ ಯಾವ ರೀತಿ ನಾವು ಅನುಸರಿಸಬೇಕು, ಇದರ ವಿಧಾನ ಏನು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋದು. ಇನ್ನು ESG ಬಾಂಡ್ಗಳು ಯಾವಾಗ್ಲೂ ಸಹ ಎಕನಾಮಿ ವೇಲಿ ನಾವು ನೋಡ್ತಿದೀವಿ ಅಂತಂದ್ರೆ ತುಂಬಾ ಲೆಸ್ ಅಟ್ರಾಕ್ಟಿವ್ ಆಗಿರುತ್ತೆ. ಆದ್ರೆ ಅವುಗಳು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸರ್ಕಾರ ನಿಜವಾಗ್ಲೂ ಸಹ ಕೂತು ಯೋಚನೆ ಮಾಡಬೇಕಾಗಿರುವಂತಹ ಸಂದರ್ಭ ಸಹ ಬಂದಿದೆ. ಈಗ ನಾವು ಡಿಸ್ಕಸ್ ಮಾಡ್ತಿರೋ ಅಂತದ್ದು ಬಜಾಜ್ ಫೈನಾನ್ಸ್ ತನ್ನ ಕೋ ಬ್ರ್ಯಾಂಡ್ಸ್ ಆಗಿರುವಂತಹ ಕ್ರೆಡಿಟ್ ಕಾರ್ಡ್ ಬಿಸ್ನೆಸ್ ಅನ್ನ ತುಂಬಾ ನಿಧಾನ ಮಾಡಿದೆ ಅಂತ ಹೇಳ್ಬೋದು. ಇವರು ಇತ್ತೀಚೆಗೆ RBL ಬ್ಯಾಂಕ್ ಮತ್ತೆ DBS ಬ್ಯಾಂಕ್ ಇಂಡಿಯಾದೊಂದಿಗೆ ತಮ್ಮ ಒಂದು ಪಾರ್ಟ್ನರ್ಶಿಪ್ ಏನಿರುತ್ತೆ ಅದನ್ನ ಎಂಡ್ ಮಾಡಿದ್ರು. ನಿಮ್ಮ ಹತ್ರ ಏನಾದ್ರೂ ಈ ಕಾರ್ಡ್ಗಳಿದೆ ಅಂತಂದ್ರೆ ದಯವಿಟ್ಟು ಯೋಚನೆ ಮಾಡ್ಬಿಡಿ. ಆಸ್ ಯೂಶುವಲ್ ವರ್ಕ್ ನಡೀತಾನೆ ಇರುತ್ತೆ. ಆದ್ರೆ ನ್ಯೂ ಕಾರ್ಡ್ಸ್ ನ ಇನ್ಮೇಲೆ ಇಶ್ಯೂ ಮಾಡೋ ಅಂತದ್ದು ಈ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಪ್ರಾಹಿಬಿಟೆಡ್ ಆಗಿದೆ. ಇದು ಯಾಕೆಷ್ಟು ಮುಖ್ಯವಾಗಿದೆ? ಈಗ ಕೋ ಬ್ರ್ಯಾಂಡ್ ಗಳ ಕಾರ್ಡ್ ಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಅದು ಅಷ್ಟು ದೊಡ್ಡ ಬಿಸ್ನೆಸ್. ಈ ಒಂದು ಪಾರ್ಟ್ನರ್ಶಿಪ್ ಯಾವ ರೀತಿ ಕೆಲಸ ಮಾಡುತ್ತೆ, ಹಾಗೇನೆ ಇದು ಯಾವ ರೀತಿ ಎಕ್ಸಿಟ್ ಆಗತ್ತೆ, ನಾನಿವತ್ತು ಈ ಎಲ್ಲಾ ಪ್ರಶ್ನೆಗಳಿಗೂ ಸಹ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಉತ್ತರ ಕೊಡ್ತೀನಿ. ಮೊದಲಿಗೆ ಈ ಸಹ ಬ್ರ್ಯಾಂಡ್ ಕಾರ್ಡ್ಗಳು ಅಂದ್ರೆ ಈ ಕೋ ಬ್ರ್ಯಾಂಡ್ಸ್ಗಳು ಯಾವ ರೀತಿ ಇದೆ, ನಿಖರವಾಗಿ ಯಾವ್ದ್ಯಾವ್ದು ಅನ್ನೋದನ್ನ ನೋಡೋಣ. ಈ ಕೋ ಬ್ರ್ಯಾಂಡ್ ಕಾರ್ಡ್ಗಳು ಬ್ಯಾಂಕ್ ಮತ್ತೆ ಬ್ರ್ಯಾಂಡ್ ನಡುವಿನ ಒಂದು ತಂಡವಾಗಿದೆ ಅಂತ ಹೇಳ್ಬೋದು. ಬ್ರ್ಯಾಂಡ್ ತನ್ನ ಲೋಗೋವನ್ನ ಕಾರ್ಡ್ ನಲ್ಲಿ ಪಡೆಯುತ್ತೆ ಮತ್ತೆ ಕೆಲವು ಉತ್ತಮವಾದ ಪರ್ಕ್ಸ್ ಮೂಲಕ ತನ್ನ ಗ್ರಾಹಕರನ್ನ ಲಾಕಿಂಗ್ ಪೀರಿಯಡ್ ಅಲ್ಲಿ ಇರಿಸತ್ತೆ. ಹಾಗೆ ಬ್ಯಾಂಕ್ ಏನ್ ಮಾಡತ್ತೆ ಗೊತ್ತಾ, ಇದರ ಕ್ರೆಡಿಟ್ ಅನ್ನ ನೋಡ್ಕೊಳ್ಳುತ್ತೆ. ಈಗ ನಾವು ಕೆಲವು ಹೊಸ ಗ್ರಾಹಕರನ್ನ, ನ್ಯೂ ಕಸ್ಟಮರ್ಸ್ ಅನ್ನ ನಾವು ಸೈನ್ ಅಪ್ ಮಾಡ್ಕೊಳ್ತೀವಿ ಅಲ್ವಾ? ಹಾಗೆ ಗ್ರಾಹಕರು ನಾವುಗಳೆಲ್ಲ ಏನ್ ಮಾಡ್ತೀವಿ, ಡಿಸ್ಕೌಂಟ್ಸ್, ಕ್ಯಾಶ್ ಬ್ಯಾಕ್ ಅಥವಾ ಲಾಯಲ್ಟಿ ಪಾಯಿಂಟ್ ಗಳಂತಹ ಪರ್ಕ್ಸ್ ಗಳನ್ನ ಪಡಿತೀವಿ. ಫಾರ್ ಎಕ್ಸಾಂಪಲ್, ICICI ಅಮೆಜಾನ್ ಪೇ ಕಾರ್ಡ್ ಅನ್ನ ತೆಗೆದುಕೊಳ್ಳಿ. ನೀವು ಅಮೆಜಾನ್ ನಲ್ಲಿ ಶಾಪಿಂಗ್ ಮಾಡ್ತಿರ್ತೀರಾ ಅಥವಾ ಆನ್ಲೈನ್ ಶಾಪಿಂಗ್ ಏನಾಗುತ್ತೆ ಅಂತಂದ್ರೆ ಕ್ಯಾಶ್ ಬ್ಯಾಕ್ ಬೊನಾನ್ಸಾ ಇದು ನಿಮ್ಗೆ ಒಂದು ವಿಶೇಷ ಆಫರ್ಸ್ ಅನ್ನ ಕೊಡುತ್ತೆ. ಅದೇ ರೀತಿ HDFC ಫ್ಲಿಪ್ಕಾರ್ಟ್ ಕಾರ್ಡ್ ಅನ್ನ ನಾವು ತಗೊಳ್ತಿದೀವಿ ಅಂತಂದ್ರೆ ಇದರಲ್ಲಿ ಬಿಗ್ ಬಿಲಿಯನ್ ಡೇಸ್ ಅನ್ನ ಇನ್ನಷ್ಟು ದೊಡ್ಡದಾಗಿ ಸಹ ನಾವು ಮಾಡಬಹುದು. ಇನ್ ಕೇಸ್ ನೀವೇನಾದ್ರೂ ದಿಲ್ಜೀತ್ ದೋಸಾಂಜ್ ಅಭಿಮಾನಿ ಆಗಿದ್ದೀರಾ ಅಂತಂದ್ರೆ HDFC ಫಿಕ್ಸೆಲ್ ಕನ್ವರ್ಟ್ ಕಾರ್ಡ್ ನಿಮ್ಗೆ ಒಂದು ಹೊಸ ಬೆನಿಫಿಟ್ಸ್ ಹಾಗೂ ಎಂಟ್ರಿಯನ್ನ ಕೊಡುತ್ತೆ. ಕೋ ಬ್ರ್ಯಾಂಡೆಡ್ ಕಾರ್ಡ್ಸ್ ಆರ್ ವಿನ್ 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 ಸೊಲ್ಯೂಷನ್ ಅಂತ ಹೇಳ್ಬೋದು. ಸಿಸ್ಟಮ್ ನಲ್ಲಿರುವ ಪ್ರತಿಯೊಬ್ರು ಸಹ ತುಂಬಾ ಸಂತೋಷವಾಗಿರ್ತಾರೆ, ಹಾಗೆ ತುಂಬಾ ಪ್ರೀತಿಸ್ತಾರೆ. ಯಾಕೆ ಗೊತ್ತಾ? ಕಾರಣ ಇಲ್ಲಿದೆ ನೋಡಿ. ಬ್ಯಾಂಕ್ಗಳು ಈ ಕೋ ಬ್ರ್ಯಾಂಡೆಡ್ ಕಾರ್ಡ್ಸ್ ಗಳು ಏನೆಲ್ಲ ಇರುತ್ತೆ ಇದು ಗ್ರಾಹಕರಿಗೆ ಒಂದು ಚಿನ್ನದ ಗಣಿ ಅಂತಾನೆ ಹೇಳ್ಬೋದು. ಈಗ ನಿಷ್ಠಾವಂತ ಅಮೆಜಾನ್ ಶಾಪರ್ ಇರ್ತಾರೆ ಅಂತ ಅನ್ಕೊಳ್ಳೋಣ. ಉದಾಹರಣೆಗೆ ಅಮೆಜಾನ್ ಬ್ರ್ಯಾಂಡ್ ಕಾರ್ಡ್ ಅನ್ನ ನಾವು ತೆಗೆದುಕೊಳ್ತಿದೀವಿ ಅಂತಂದ್ರೆ ಅದರ ಸಾಧ್ಯತೆ ಜಾಸ್ತಿ ಇರುತ್ತೆ ಆಫರ್ಸ್ ಗಳು ಸಿಗ್ಬೇಕಾದ್ರೆ. ಒಮ್ಮೆ ಅವ್ರೇನಾದ್ರೂ ಹಾಗೆ ಮಾಡಿದ್ರೆ ಅದಕ್ಕೆ ಅವರು ಒಂದು ಅಂಟ್ಕೊಂಡ್ಬಿಡ್ತಾರೆ.
ಯಾಕೆ ಅಂತಂದ್ರೆ ಈಗಾಗಲೇ ಅವರು ಬೇಕಾದಷ್ಟು ಬೆನಿಫಿಟ್ಸ್ ಗಳನ್ನ ಪಡ್ಕೊಂಡು ಬಂದಿರ್ತಾರೆ. ಹಾಗೆ ಈ ಒಂದು ವೆಬ್ಸೈಟ್ ಇಂದ ಇಷ್ಟೊಂದು ಬೆನಿಫಿಟ್ಸ್ ಬರ್ತಿದೆ ಅಂತಂದ್ರೆ ಯಾಕೆ ಅವರು ಯೂಸ್ ಮಾಡಲ್ಲ? ಹಾಗೇನೆ ಬ್ಯಾಂಕ್ಗಳು ಏನ್ ಮಾಡುತ್ತೆ ಗೊತ್ತಾ, ಇದ್ರ ಮೇಲೆ ಹೆಚ್ಚಿನ ವಹಿವಾಟುಗಳನ್ನು ಸಹ ನೋಡ್ತಿರುತ್ತೆ. ಯಾಕೆ ಅಂತಂದ್ರೆ ಕೋ ಬ್ರಾಂಡ್ಸ್ ಕಾರ್ಡ್ ಯಾರೆಲ್ಲ ಯೂಸ್ ಮಾಡ್ತಾರೆ ಆ ಕಾರ್ಡ್ ಅನ್ನ ಹೆಚ್ಚಾಗಿ ಬಳಸ್ತಿರ್ತಾರೆ. ಕರೆಂಟ್ ಸಿಚುವೇಶನ್ ಅಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಈ ಕಾರ್ಡ್ಗಳು ಟ್ರೆಡಿಷನಲ್ ವೇ ಅಲ್ಲಿ ನಾವು ನೋಡಿದ್ರೆ ಬೇರೆ ಕಾರ್ಡ್ಗಳಿಗಿಂತ 1.2x ಹೆಚ್ಚಿನ ಖರ್ಚು ಮಾಡುತ್ತೆ. ಹಾಗೆಯೇ 70% ಹೆಚ್ಚಿನ ಸಕ್ರಿಯಗೊಳಿಸುವಂತಹ ರೇಟ್ ಆಫ್ ಇಂಟ್ರೆಸ್ಟ್ ಸಹ ಹೊಂದಿದೆ. ಬ್ರ್ಯಾಂಡ್ಗಾಗಿ ಇದು ಕಸ್ಟಮರ್ಸ್ಗೆ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಲಾಯಲ್ಟಿ ಆದಂತಹ ಲಾಕ್ ಮಾಡುತ್ತೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಿದೀವಿ ಅಂತಂದ್ರೆ ಫ್ಲಿಪ್ಕಾರ್ಟ್ ನಲ್ಲಿ ನೀವೇನಾದ್ರೂ ಬಹುಮಾನಗಳನ್ನ ತಗೊಳ್ಬೇಕು ಅಂತಂದ್ರೆ ಕಾರ್ಡ್ ನಿಮ್ಮ ಹತ್ರ ಇತ್ತು ಅಂತಂದ್ರೆ ನೀವು ಬಹುಶಃ ಏನ್ ಮಾಡ್ತೀರಾ, ಪ್ರತಿಸ್ಪರ್ಧಿಗಳಿಗಿಂತ ಅಂದ್ರೆ ಅವ್ರಿಗೇನಾದ್ರೂ ಆದ್ಯತೆ ನೀಡ್ತಿದ್ರೆ ಕಾಂಪಿಟೇಷನ್ ಏನಾಗತ್ತೆ, ನಿಮ್ಗೆ ಹೆಚ್ಚಿನ ಶಾಪಿಂಗ್ ಮಾಡುವಂತಹ ಒಂದು ಆಪರ್ಚುನಿಟಿ ಸಹ ಸಿಗತ್ತೆ. ಹಾಗೆ ಈ ಒಂದು ಸರ್ವಿಸ್ ಏನಿರುತ್ತೆ ಅದಕ್ಕೆ ನೀವು ಸ್ಟಿಕ್ ಆಗಿ ಹೋಗ್ತೀರಾ. ಇನ್ನು ಟುವರ್ಡ್ಸ್ ಕಾಂಪಿಟೇಟರ್ಸ್ ಲೆಸ್ ಲೈಕ್ಲಿ ಟು ಟರ್ನ್ ಅಂತ ಹೇಳ್ಬೋದು. ಕೇವಲ ಕೆಲವು ಬ್ರ್ಯಾಂಡ್ಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಉತ್ಪನ್ನಕ್ಕಾಗಿ ಹೊಸ ಬಳಕೆಗಳನ್ನು ಸಹ ನಾವು ನೋಡ್ಬೇಕಾಗತ್ತೆ. ಇದು ಸೆಕೆಂಡ್ಗಳಲ್ಲೇನು ಕೂಡ ಟರ್ನ್ ಆಗ್ಬೋದು. ಗ್ರಾಹಕರು, ಕಸ್ಟಮರ್ಸ್, ನಿಮ್ಗೇನಾದ್ರೂ ವ್ಯಾಲ್ಯೂಬಲ್ ಪರ್ಕ್ ಸಿಗ್ತದೆ, ಕ್ಯಾಶ್ ಬ್ಯಾಕ್ ಸಿಗ್ತದೆ, ಡಿಸ್ಕೌಂಟ್ ಸಿಗ್ತದೆ, ಲಾಯಲ್ಟಿ ಪಾಯಿಂಟ್ಗಳು ಸಿಗ್ತದೆ ಅಂತಂದ್ರೆ ಆಬ್ವಿಯಸ್ಲಿ ನೀವು ಹಣವನ್ನ ಖರ್ಚು ಮಾಡೋದಕ್ಕೆ ರೆಡಿ ಆಗಿರ್ತೀರಾ. ಬ್ಯಾಂಕ್ಗಳಿಗೆ ನಿರ್ದಿಷ್ಟವಾಗಿ ನಾವು ನೋಡ್ಬೇಕು ಅಂತಂದ್ರೆ ಈ ಒಂದು ಪಾರ್ಟ್ನರ್ಶಿಪ್ ಏನಾಗಿದೆ ಗೊತ್ತಾ, ತುಂಬಾ ಪ್ರತಿಭಾವಂತವಾಗಿದೆ ಅಂತ ಹೇಳ್ಬೋದು. ಅವರು ನಿಷ್ಠಾವಂತ ಗ್ರಾಹಕರನ್ನ ತುಂಬಾ ಅಟ್ರಾಕ್ಟ್ ಮಾಡ್ತಾರೆ. ಹಾಗೆ ಅವ್ರ ಹತ್ರ ಏನಾದ್ರೂ ವಾಪಸ್ ಬರ್ತಿದ್ದಾರೆ ಅಂತಂದ್ರೆ ಯಾವ ರೀತಿ ಬೆನಿಫಿಟ್ಸ್ ಕೊಡ್ಬೋದು ಅಂತಾನೂ ಕೂಡ ನೋಡ್ತಾರೆ. ಇಂಡಸ್ಟ್ರಿ ರಿಪೋರ್ಟ್ ಪ್ರಕಾರ ಈ ಕಾರ್ಡ್ಗಳು FY20 ರಲ್ಲಿ ಕ್ರೆಡಿಟ್ ಕಾರ್ಡ್ ಮಾರುಕಟ್ಟೆಯ ಕೇವಲ 3 to 5% ರಿಂದ ಹಾಗೆ FY20 ಹೊತ್ತಿಗೆ ಏನಾಯ್ತು ಅಂತಂದ್ರೆ 12 to 15% ಅಷ್ಟು ಜಂಪ್ ಆಯ್ತು. ಇಂಡಸ್ಟ್ರಿ ರಿಪೋರ್ಟ್ ಪ್ರಕಾರ ಈ ಕಾರ್ಡ್ಗಳು FY20 ರಲ್ಲಿ ಕ್ರೆಡಿಟ್ ಕಾರ್ಡ್ ಮಾರುಕಟ್ಟೆಯ ಕೇವಲ 3 to 5% ರಿಂದ FY24 ಹೊತ್ತಿಗೆ 12 to 15% ಅಷ್ಟು ಜಂಪ್ ಆಯ್ತು. ಇನ್ನು ಬೆಳವಣಿಗೆ, ಈ ಡೆವಲಪ್ಮೆಂಟ್ ಏನಿದೆ ಇದು ತುಂಬಾ ಡೌನ್ ಆಗುವಂತಹ ಯಾವುದೇ ಲಕ್ಷಣ ಸಹ ತೋರಿಸಲಿಲ್ಲ. ಇನ್ನು FY28 ವೇಳೆಗೆ ಅವು ಎಲ್ಲಾ ಕ್ರೆಡಿಟ್ ಕಾರ್ಡ್ಗಳಲ್ಲಿ 25% ಗಿಂತ ಹೆಚ್ಚಿನ ಇನ್ಕಮ್ ಬರುವಂತಹ ನಿರೀಕ್ಷೆ ಸಹ ಕಾಣ್ತದೆ. ಅಂದ್ರೆ ಇದು ಆಘಾತಕಾರಿನ 35 to 40% ಅಷ್ಟು ಬೆಳೆಯೋ ಚಾನ್ಸಸ್ ಇದೆ. ಹಾಗೆ ನಾವು RBL ಬ್ಯಾಂಕ್ ಅನ್ನ ಉದಾಹರಣೆಗಾಗಿ ತೆಗೆದುಕೊಳ್ಳೋಣ. ಬಜಾಜ್ ಫೈನಾನ್ಸ್ ನ ಪಾರ್ಟ್ನರ್ಶಿಪ್ ಅಲ್ಲಿ ಇವರೊಬ್ರು ಅಂತ ಹೇಳ್ಬೋದು. ಬಜಾಜ್ ಫೈನಾನ್ಸ್ ಹೊಸ ಕ್ಲೈಂಟ್ಸ್ ಏನಿರುತ್ತೆ ಇವರ ಒಂದು ಮೇನ್ ಸೋರ್ಸ್ ಆಗಿರುತ್ತೆ. ಅಂದ್ರೆ ಒಂದು ಹಂತದಲ್ಲಿ RBL ನ 70% ಗಿಂತ ಹೆಚ್ಚಿನ ಕಾರ್ಡ್ ಕಂಡಕ್ಟಿಂಗ್ ಅಕ್ವಿಸೇಷನ್ಸ್ ಇವ್ರದಾಗಿತ್ತು. ಇತ್ತೀಚೆಗಂತೂ ಅವರ 36% ಕಾರ್ಡ್ಗಳನ್ನ ಬಜಾಜ್ ಮೂಲಕ ಪಡೆಯಲಾಗ್ತದೆ. ಅಂದ್ರೆ RBL ನ ಕ್ರೆಡಿಟ್ ಕಾರ್ಡ್ ಮುಖಂಡಗಳು ಏನೆಲ್ಲ ಇದೆ, ಇದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲಿ ನಾವು ನೋಡಿದ್ವಿ ಅಂತಂದ್ರೆ 17,538 ಕೋಟಿಗೆ ತಲುಪಿದೆ ಅಂತ ಹೇಳ್ಬೋದು. ಇದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸ್ತಿದೀವಿ ಅಂತಂದ್ರೆ ಇದು ಅತ್ಯಂತ ದೊಡ್ಡ ಬಿಸ್ನೆಸ್ ಆಗಿದೆ. ಕೇವಲ ಒಂದೇ ಒಂದು ಭಾಗದಿಂದ ಬರುವಂತಹ ಮೂರನೇ ಅಂದ್ರೆ ಒಂದು ಭಾಗಕ್ಕಿಂತ ಹೆಚ್ಚಿನ ಇನ್ಕಮ್ ಅನ್ನ ಕೊಡ್ತಿದೆ. ನೀವೇ ಯೋಚನೆ ಮಾಡಿ. ಇನ್ನು ಬ್ಯಾಂಕ್ಗಳು ಅವರನ್ನ ಯಾಕಿಷ್ಟು ಪ್ರೀತಿಸ್ತಿದೆ ಎಂಬುದು ಕೂಡ ತುಂಬಾ ಸ್ಪಷ್ಟವಾಗೋಯ್ತು. ಹಾಗೇನೆ ಅವರನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಅಸಾಧ್ಯವಾದ ಬೆಳವಣಿಗೆನೂ ಕೂಡ ಇಲ್ಲ. ಇನ್ನು ಕಳೆದ ವರ್ಷದಲ್ಲಿ ಈ ಉತ್ಪನ್ನಕ್ಕೆ ಇರುವಂತಹ ವಸ್ತುಗಳ ಬೆಲೆನ ನಾವು ನೋಡ್ತಿದೀವಿ ಅಂತಂದ್ರೆ ಅತ್ಯಂತ ಕಡಿಮೆ ಆಯಿತು ಅಂತ ಹೇಳ್ಬೋದು. ಮಾರ್ಚ್ 2024 ರಲ್ಲಿ RBI ಸಹ ಬ್ರ್ಯಾಂಡ್ಗಳು ಕಾರ್ಡ್ಗಳನ್ನ ನಿರ್ಬಂಧನೆ ಮಾಡಬೇಕು ಅಂತ ಪ್ರಾರಂಭ ಮಾಡ್ತು. ಯಾಕೆ ನಾವಿದನ್ನ ನೋಡ್ತಿದೀವಿ ಅಂತಂದ್ರೆ ಬ್ರ್ಯಾಂಡ್ಗಳು ಈ ಕಾರ್ಡ್ಗಳನ್ನ ತಮ್ಮ ಕಸ್ಟಮರ್ಸ್ ಯಾರಿರ್ತಾರೆ ಅವ್ರನ್ನ ಹಿಡಿದಿಟ್ಕೊಳ್ಳುವಂತ ಒಂದು ಮಾರ್ಗವಾಗಿ ನೋಡ್ತಿಲ್ಲ. ಅವರ ಹೊಸ ಡೇಟಾ ಮುಖಾಂತರ ಈ ಎಲ್ಲಾ ಸೊಲ್ಯೂಷನ್ ಏನಿದೆ ಇದು ಈ ರೀತಿ ಬರುತ್ತೆ. ಫೆಡರಲ್ ಬ್ಯಾಂಕ್ ಮತ್ತೆ ಸೌತ್ ಇಂಡಿಯನ್ ಬ್ಯಾಂಕ್ ನಂತಹ ಕೆಲವು ಬ್ಯಾಂಕ್ಗಳು ತಮ್ಮ ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಒಂದಿಗೆ ಗ್ರಾಹಕರ ಡೇಟಾ ಮತ್ತೆ ಅಪಾಯದ ಸ್ಕೋರಿಂಗ್ಸ್ ಏನಿರುತ್ತೆ ಅದನ್ನ ಹಂಚ್ಕೊಳ್ಳುತ್ತೆ. ಅಂದ್ರೆ RBI ಬೇಸಿಕಲಿ ಏನಂತ ಕಂಡಿಡಿದಿದೆ ಅಂತಂದ್ರೆ ಇದನ್ನ ಪ್ರೈವೇಟ್ ಆಗಿ ಉಳಿಸ್ಕೊಳ್ಬೇಕು ಅಂತಂದ್ರೆ ಈ ಪ್ರಾಬ್ಲಮ್ಗೆ ಇರುವಂತಹ ಸೊಲ್ಯೂಷನ್ ನ ಯಾವ ರೀತಿ ಪರಿಹರಿಸಬೇಕು. ಹಾಗೆ ಹೊಸ ಕೋ ಬ್ರ್ಯಾಂಡ್ ಕಾರ್ಡ್ಗಳನ್ನ ಕೊಡೋದ್ರಲ್ಲಿ ಈ ಬ್ಯಾಂಕ್ಗಳು ಯಾಕೆ ನಿಲ್ಲಿಸೋದಕ್ಕೆ ಈ ರೀತಿ ತಡ ಮಾಡ್ತಿದೆ. ಮೀನ್ ವೈಲ್ ಈ ಪಾರ್ಟ್ನರ್ಶಿಪ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಉದಾಹರಣೆಗೆ ಒನ್ ಕಾರ್ಡ್ ನಂತಹ ಕೋ ಬ್ರ್ಯಾಂಡ್ಗಳ ಪಾರ್ಟ್ನರ್ಶಿಪ್ ತಮ್ಮ ಕಾರ್ಡ್ಗಳನ್ನ ಬ್ಯಾಂಕ್ನೊಂದಿಗೆ ಈ ಕೋ ಬ್ರ್ಯಾಂಡ್ಸ್ಗಳು ಏನಿರುತ್ತೆ ಅದನ್ನ ಸ್ಪಷ್ಟವಾಗಿ ತೋರಿಸಬೇಕು. ಹಾಗೆ ಅವರದೇ ಆದಂತಹ ಕೆಲವು ನಿಯಮಗಳನ್ನ ಇಟ್ಕೊಂಡು ಮಾರಾಟ ಮಾಡುತ್ತೆ. RBI ನಿಯಮಗಳ ಪ್ರಕಾರ ಇದರ ಅಡಿಯಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ದೊಡ್ಡ ನೋ ಅನ್ನೋದೇನೂ ಇಲ್ಲ. ಕೆಲವು ಕೋ ಬ್ರ್ಯಾಂಡ್ಗಳು ತಮ್ಮ ಕಾರ್ಡ್ಗಳ ನಿಜವಾದ ಸಹ ಬ್ರ್ಯಾಂಡ್ ಕಾರ್ಡ್ಗಳಾಗಿರೋದಿಲ್ಲ. ಬದಲಿಗೆ 2 ಘಟಕಗಳ ಪ್ರಮುಖ ಕ್ರೆಡಿಟ್ ಕಾರ್ಡ್ ವ್ಯವಹಾರದಿಂದ ವಿವಿಧ ಭಾಗಗಳು ಏನೆಲ್ಲ ಇರುತ್ತೆ ಅಂದ್ರೆ ಈ ಪಾರ್ಟ್ನರ್ಶಿಪ್ಸ್ಗಳು ತುಂಬಾ ಡಿಫ್ರೆಂಟ್ ಆಗಿ ಕೆಲಸ ಮಾಡ್ತಿರತ್ತೆ.
ಫಾರ್ ಎಕ್ಸಾಂಪಲ್ ಬಜಾಜ್ ಫೈನಾನ್ಸ್ ನ ಈ ಕೋ ಬ್ರಾಂಡ್ಸ್ ಗಳ ಕಾರ್ಡ್ಗಳಲ್ಲಿ ಈ ಬಜಾಜ್ ಫೈನಾನ್ಸ್ ಏನ್ ಮಾಡ್ತಿತ್ತು ಅಂತಂದ್ರೆ ನಿಜವಾಗಿಯೂ ಬ್ಯಾಂಕ್ಗೆ ಒಂದು ಸಂಗ್ರಹಣೆ ಏಜೆಂಟ್ ಆಗಿತ್ತು. ಅಂದ್ರೆ ಬ್ಯಾಂಕ್ಗಳು ಸಂಗ್ರಹಿಸುವ ಒಂದು ದುಡ್ಡಲ್ಲಿ ಅವರ ಒಂದು ಪರಿಣಿತಿ ಏನಿದೆ ಅದನ್ನ ಬಳಸ್ಕೊಂಡು ಹಣನ ಮಾಡ್ತಿತ್ತು. ಹೀಗಾಗಿ ಇದೀಗ RBI ಏನ್ ಮಾಡ್ತಿದೆ ಅಂತಂದ್ರೆ ಇದನ್ನ ಬಿಗಿಪಟ್ಟು ಮಾಡಬೇಕು ಅಂತ ಈ ಕೋ ಬ್ರಾಂಡ್ಸ್ ಪಾರ್ಟ್ನರ್ಸ್ ಯಾರೆಲ್ಲ ಇರ್ತಾರೆ ಅವರ ಪಾರ್ಟ್ನರ್ಶಿಪ್ ಇಂದ ಏನೆಲ್ಲ ಪಡಿಬಹುದು ಅನ್ನೋದನ್ನು ಕೂಡ ಎಕ್ಸಿಟ್ ಮಾಡಿದೆ, ಅಂದ್ರೆ ನಿರ್ಬಂಧ ಮಾಡಿದೆ. ಅಂದ್ರೆ ಇವರೆಲ್ಲರೂ ಸಹ ಈಗ ಕೇವಲ ಸೋರ್ಸಿಂಗ್ ಕಾರ್ಡ್ಗಳಿಗೆ ಮಾತ್ರ ಸೀಮಿತರಾಗಿರ್ತಾರೆ. ಅಂದ್ರೆ ಅವರ ಸರಕುಗಳು ಆಗಿರ್ಬೋದು, ಅಂದ್ರೆ ರಾ ಮೆಟೀರಿಯಲ್ಸ್ ಅಥವಾ ಸೇವೆಗಳಿಗೆ ಯಾವ ರೀತಿ ಪ್ರವೇಶ ಮಾಡಬಹುದು ಅನ್ನೋದು ಮಾತ್ರ ಇವ್ರ ಹತ್ರ ಇರತ್ತೆ. ಬಜಾಜ್ಗಂತೂ ಈ ಒಂದು ಚೇಂಜ್ ಏನಿದೆ ಇದೊಂದು ಡೀಲ್ ಬ್ರೇಕರ್ ಆಗಿತ್ತು ಅಂತಾನೆ ಹೇಳ್ಬೋದು. ಬೇಸಿಕಲಿ ನಾವು ನೋಡ್ತಿದೀವಿ ಅಂತಂದ್ರೆ ಈ ಸಹ ಬ್ರ್ಯಾಂಡ್ ಕಾರ್ಡ್ಗಳನ್ನ ಅವರಿಗೆ ಯಾವ ರೀತಿ ಕಾರ್ಯ ಸಾಧ್ಯವಾಗಂತೆ ಈ ಒಂದು ಪ್ರಮುಖ ಭಾಗವನ್ನ ತೋರಿಸಬೇಕು ಅಂತಾನೂ ಸಹ RBI ನಡೆಸ್ಕೊಡ್ತು. RBI ಗೈಡ್ಲೈನ್ಸ್ಗಳು ತುಂಬಾ ಸ್ಪಷ್ಟವಾಗಿದೆ. ಈ ಕೋ ಬ್ರ್ಯಾಂಡ್ ಪಾರ್ಟ್ನರ್ಸ್ ಯಾರೆಲ್ಲ ಇರ್ತಾರೆ ಅವರಂತೂ ಈ ಒಂದು ಟ್ರಾನ್ಸಾಕ್ಷನ್ ಡೇಟಾನ ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೇನೆ ಕಾರ್ಡ್ ಬ್ಯಾಂಕ್ಸ್ ಗಳು ಅವರ ಡಿಸ್ಟ್ರಿಬ್ಯೂಟರ್ಸ್ ಯಾರು ಅನ್ನೋದನ್ನ ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡಬೇಕಾಗತ್ತೆ. ಹಾಗೇನೆ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಅಂತೂ ತುಂಬಾ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಯಾಕೆ ಅಂತಂದ್ರೆ ಇದು ಬ್ರ್ಯಾಂಡ್ ನ ಕಾರ್ಡ್ ಮಾತ್ರ ಅಲ್ಲದೆ ಸಹ ಬ್ರ್ಯಾಂಡ್ ಕಾರ್ಡ್ ಸಹ ಆಗಿರತ್ತೆ. ಹಾಗೇನೆ ಈ ಕೋ ಬ್ರ್ಯಾಂಡ್ ಪಾರ್ಟ್ನರ್ಸ್ ಯಾರೆಲ್ಲ ಇರ್ತಾರೆ ಈ ಒಂದು ಸೋರ್ಸ್ ನ ಯೂಸ್ ಮಾಡೋದಕ್ಕೆ ತುಂಬಾ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಪರ್ಫಾರ್ಮ್ ಪೋಸ್ಟ್ ಡಿಸ್ಟ್ರಿಬ್ಯೂಷನ್ process such as collections. ಹಾಗಿದ್ರೆ ಇದರ ಗೋಲ್ ಏನು? ಕಸ್ಟಮರ್ಸ್ ಡೇಟಾನ ರಕ್ಷಣೆ ಮಾಡೋದು. ಹಾಗೇನೆ ಟ್ರಾನ್ಸ್ಪರೆನ್ಸಿ ಏನಿರುತ್ತೆ ಈ ಒಂದು ಟ್ರಾನ್ಸಾಕ್ಷನ್ಸ್ ಡೇಟಾ ಅಲ್ಲಿ ಇದೆಲ್ಲನೂ ಸಹ ಕ್ಲಿಯರ್ ಆಗಿ ಇರುವಂತೆ ಮಾಡೋದು. ಬಜಾಜ್ ಫೈನಾನ್ಸ್ಗೆ ಇದು ಒಂದು ಪ್ರಮುಖ ಅಂಶವಾಗಿದೆ ಅಂತ ಹೇಳ್ಬೋದು. ಅವರ ಒಂದು ವ್ಯಾಲ್ಯೂ ಏನಿದೆ ಅವರ ಒಂದು ಕಲೆಕ್ಷನ್ಸ್ ಅಲ್ಲಿ ಡಿಪೆಂಡ್ ಆಗಿದೆ. ಹಾಗೇನೆ ಈ ಕನ್ಸಿಡರಬಲ್ ಎಕ್ಸ್ಪರ್ಟೈಸ್ ನಾವು ನೋಡ್ತಿದೀವಿ ಅಂತಂದ್ರೆ 4200ಕ್ಕೂ ಹೆಚ್ಚಿನ ಸ್ಥಳಗಳಲ್ಲಿ ಕಾರ್ಯನ ನಿರ್ವಹಿಸ್ತಿದೆ. ಇನ್ನು ಹೊಸ ನಿಯಮಗಳ ಪ್ರಕಾರ ನಾವು ನೋಡ್ತಿದೀವಿ ಅಂತಂದ್ರೆ ಈ ವಿಷಯ ಏನೋ ದೊಡ್ಡದಲ್ಲ, ಆದ್ರೆ ಈ ಬಿಸ್ನೆಸ್ ಯಾವ ರೀತಿ ಒಂದು ಪ್ರೈಮರಿ ಆಬ್ಜೆಕ್ಟಿಫೈ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗಿದ್ರೆ ಬಜಾಜ್ ಎಕ್ಸಿಟ್ ಆಗ್ಬೇಕು ಅಂತಂದ್ರೆ ಇಂಥ ಪ್ರದೇಶಗಳು ಏನಿರುತ್ತೆ ಇಲ್ಲಿ ಗಮನ ಕೊಡಬೇಕು ಅನ್ನೋದನ್ನು ಕೂಡ ನಿರ್ಧಾರ ಮಾಡಿದೆ. ಹಾಗಾದ್ರೆ ಇಲ್ಲಿನ ಟೇಕ್ ವೇ ಏನು? ಸಹ ಬ್ರಾಂಡೆಡ್ ಕಾರ್ಡ್ಗಳು ಏನೆಲ್ಲ ಇರುತ್ತೆ ಈ ಒಂದು ಕ್ರೆಡಿಟ್ ಕಾರ್ಡ್ ಉದ್ಯಮದ ಒಂದು ಪ್ರಮುಖ ಭಾಗವಾಗಿದೆ ಅಂತ ಹೇಳ್ಬೋದು. ಸರಿಯಾಗಿ ನಾವು ನೋಡ್ತಿದೀವಿ ಅಂತಂದ್ರೆ ಇದು ಒಂದು ವಿನ್ ವಿನ್ ಸಿಚುವೇಶನ್ ಫಾರ್ ಕಸ್ಟಮರ್ಸ್. ಹಾಗೇನೆ ಈ ಬ್ರ್ಯಾಂಡ್ಗಳು ತುಂಬಾ ನಿಷ್ಠೆಯಿಂದ ಕೆಲಸ ಮಾಡುತ್ತೆ, ಬ್ಯಾಂಕ್ಗಳು ತನ್ನ ವ್ಯಾಪಾರವನ್ನು ಕೂಡ ಬೆಳೆಸ್ಕೊಳ್ಳುತ್ತೆ. ಆದ್ರೆ ಎಲ್ಲಾ ನಿಯಮಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಈ ಕಾರ್ಡ್ಗಳ ವ್ಯಾಪ್ತಿ ಏನಿದೆ ಅದು ತುಂಬಾ ಡೌನ್ ಆಗ್ತಿದೆ. ಇದಕ್ಕಾಗಿ ಬಜಾಜ್ ಫೈನಾನ್ಸ್ ಅಂತಹ ಕಂಪನಿಗಳನ್ನ ತುಂಬಾ ಡ್ರಾಯಿಂಗ್ ಬೋರ್ಡ್ಗೆ ಹಿಂದಿರುಗುವಂತೆ ಮಾಡ್ತಾ ಇದೆ. ಇವತ್ತಿನ ಟಿಡ್ಬಿಟ್ಸ್ ನಂಬರ್ 1, ಭಾರತದ ಐಷಾರಾಮಿ ಮಾರುಕಟ್ಟೆ ಅಂದ್ರೆ ಲಕ್ಸುರಿ ಮಾರ್ಕೆಟ್ ಏನಿದೆ ಅದು ಪ್ರವರ್ಧನ ಮಾನಕ್ಕೆ ಬರ್ತಿದೆ ಅಂತ ಹೇಳ್ಬೋದು. FY24 ಅಲ್ಲಿ ಲೂಯಿ ವಿಟಾನ್, ಕ್ರಿಶ್ಚಿಯನ್ ಡಿಯೋ ಮತ್ತೆ ಹರ್ಮೆಸ್ ಒಟ್ಟು 1400 ಕ್ರೋರ್ಸ್ ಮಾರಾಟವಾಗ್ತಿದೆ. ಹೆಚ್ಚುತ್ತಿರುವಂತಹ ಆದಾಯಗಳು ಅಂದ್ರೆ ಪ್ರಾಫಿಟ್ಸ್ ಏನ್ ಬರ್ತಿದೆ ಇದು ಮಹತ್ವಾಕಾಂಕ್ಷೆಯ ಗ್ರಾಹಕರು ಅಂದ್ರೆ ಕಸ್ಟಮರ್ಸ್ಗೆ ಒಂದು ಗುರಿಯನ್ನೇ ಕೊಡ್ತಿದೆ ಅಂತ ಹೇಳ್ಬೋದು. 2030 ವೇಳೆಗೆ ಮಾರುಕಟ್ಟೆ ಏನಿಲ್ಲ ಅಂತಂದ್ರು $30 ಶತಕೋಟಿ ಅನ್ನ ತಲುಪಬಹುದು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ನಂಬರ್ 2, ಬ್ಯಾಟರಿ ಉತ್ಪಾದನೆಯನ್ನ ಸ್ಥಳೀಕರಿಸಬೇಕು. ಹಾಗೆ ಇದರ ಇಂಪೋರ್ಟ್ಸ್ ಏನಿದೆ ಇದರ ಒಂದು ಡಿಪೆಂಡೆನ್ಸಿ ಕಡಿಮೆ ಮಾಡಬೇಕು ಅಂತ ಭಾರತ 9,000 ಕೋಟಿ ಯೋಜನೆಯನ್ನ ಯೋಜಿಸುತ್ತಿದೆ. ಕ್ಯಾಥೋಡ್ಗಳು ಮತ್ತೆ ಆನೋಡ್ಗಳಂತಹ ಪ್ರಮುಖ ಘಟಕವನ್ನ ಗುರಿಯಾಗಿಸುವಂತಹ ಮೂಲಕ ಇವಿಗಳನ್ನ ಕೈಗೆಟುಕುವಂತೆ ಮಾಡಬೇಕು. ಹಾಗೆ ಭಾರತವನ್ನ ಜಾಗತಿಕ ಬ್ಯಾಟರಿ ಕೇಂದ್ರವಾಗಿ ಇರಿಸಬೇಕು ಅನ್ನೋದು ಇದರ ಗುರಿಯಾಗಿದೆ ಅಂತ ಹೇಳ್ಬೋದು. ನಂಬರ್ 3, ನವೆಂಬರ್ 2024 ಅಲ್ಲಿ ಪ್ಯಾಸೆಂಜರ್ ವಾಹನಗಳ ಮಾರಾಟ ಏನಿದೆ ಇದು 4%ಗೆ ವರ್ಷದಲ್ಲಿ ಬೆಳೆದಿದೆ. ಅಂದ್ರೆ ಮಾರುತಿ, ಸುಜುಕಿ ಮತ್ತೆ ಟೊಯೋಟಾ ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು. ಅಂದ್ರೆ ತುಂಬಾ ಫಾರ್ವರ್ಡ್ ಆಗಿದೆ ಅಂತ. ಗ್ರಾಮೀಣ ಡಿಮ್ಯಾಂಡ್ ನಾವು ನೋಡ್ತಿದೀವಿ ಅಂತಂದ್ರೆ ಹಬ್ಬದ ಟೈಮ್ ಅಲ್ಲಿ ಇದರ ಒಂದು ಪರ್ಚೇಸ್ ಮಾರಾಟವನ್ನ ಜಾಸ್ತಿ ಮಾಡ್ತು ಅಂತ ಹೇಳ್ಬೋದು. SUVಗಳು ಗ್ರಾಹಕರ ಒಂದು ಆದ್ಯತೆಯ ಪ್ರಮುಖ ಭಾಗವಾಗಿದೆ. ನಂಬರ್ 4, ಡೊನಾಲ್ಡ್ ಟ್ರಂಪ್ ಬ್ರಿಕ್ಸ್ ರಾಷ್ಟ್ರಗಳ ಮಧ್ಯೆ ಡಿ-ಡಾಲರೈಸೇಷನ್ ಅನ್ನ ಅನುಸರಿಸಿದ್ದಾರೆ. ಅಂದ್ರೆ 100% ಸುಂಕ ಏನಿದೆ ಇದನ್ನ ಕೊಡ್ಲೇಬೇಕು ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಇನ್ನು ಆಕ್ರಮಣಕಾರಿಯಾಗಿ ನಾವು ನೋಡ್ತಿದೀವಿ ಅಂತಂದ್ರೆ ಇದು ಜಾಗತಿಕ ಪುಷ್ ಬ್ಯಾಕ್ ಮಧ್ಯೆ ಡಾಲರ್ನ ಪ್ರಾಬಲ್ಯತೆ ಏನಿದೆ ಇದನ್ನ ಕಾಪಾಡಲೇಬೇಕು ಅಂತ US ತುಂಬಾ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ನಂಬರ್ 5, ನಮ್ಮ ಭಾರತ ಸರ್ಕಾರ ಸುಮಾರು 2.5 ವರ್ಷಗಳ ನಂತರ ಕ್ರೂಡ್ ಆಯಿಲ್ಸ್ ಉತ್ಪಾದನೆ ಮತ್ತು ಪೆಟ್ರೋಲ್, ಡೀಸೆಲ್ ಮತ್ತು ATF ರಫ್ತುಗಳ ಮೇಲಿರುವಂತಹ ವಿಂಡ್ ಫಾಲ್ ಗೇನ್ಸ್ ನ ತೆರಿಗೆಯನ್ನ ಹಿಂಪಡೆದಿದೆ. ಅಂದ್ರೆ 2022 ತೈಲ ಬೆಲೆ
ಏರಿಕೆ ಸಮಯದಲ್ಲಿ ಪರಿಚಯ ಮಾಡಲಾಯಿತು ಅಂತ ಹೇಳ್ಬೋದು. FY23 ರಲ್ಲಿ ನಾವು ನೋಡಿದಾಗ 25,000 ಕ್ರೋರ್ಸ್ ತಂದಂತಹ ತೆರಿಗೆ ಏನಿದೆ ಇದು ಜಾಗತಿಕ ತೈಲ ಬೆಲೆಗಳನ್ನ ತುಂಬಾ ಸ್ಟೇಬಲ್ ಮಾಡ್ತಿದೆ. ಹಾಗೆ ತುಂಬಾ ಸ್ಟೇಬಲ್ ಆಗಿರುವಂತಹ ದೇಶೀಯ ಡಿಮ್ಯಾಂಡ್ ಏನಿದೆ ಇದನ್ನು ಕೂಡ ಫುಲ್ಫಿಲ್ ಮಾಡ್ತಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ನಾಳೆ ಸಿಗ್ತೀನಿ. ನಾನು ನಿಮ್ಮ ಚಂದನಾ ಗೌಡ, ಸೈನಿಂಗ್ ಆಫ್.